ಹಿರಿಯರಿಗೆ ಈ ಉತ್ನಾಳ ಸಂಘದ ಪರವಾಗಿ ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಹೌದು ದೇವರನ್ನ ಕರ್ಕೋಬೇಕಂತ ಹೇಳಿ ಪ್ರೇಮ ಅವ್ರಿಗೆ ಅದ. ಹೌದಾ? ಅವ್ರಿಗೆ ದೇವ್ರನ್ನ ಎಲ್ಲಾರು ದೇವ್ರು ಕರ್ಕೋಬೇಕತ್ತಾರ ಮನೆ ಕರೆ ದೇವ್ರ ಬರುದಿಲ್ಲ. ಯಾಕ್ರಿಪ್ಪ? ಹಂಗ ಬರ್ಲಾಕು ಬರುದಿಲ್ಲ. ಕರ್ಕೋಬೇಕತ್ತ ರಗಡ ಪ್ರೇಮ ಇಡ್ರಿ ಎಷ್ಟು ಪ್ರೇಮ ಇಟ್ರು ದೇವ್ರ ಮನೆಗೆ ಬರುದಿಲ್ಲ. ಮತ್ತ ದೇವರು ಬರ್ಬೇಕತ್ತಂದ್ರೂ ಭಕ್ತಿಗ ತಗೊಳ್ಳೋ ತಾಕಾತು ಒಮ್ಮೆ ಇರುದಿಲ್ಲ. ದೇವರು ಯಾವಾಗ ಬಂದು ಮನ್ಯಾಗ ಕಾಲ ಹಾಕ್ತಾನಪ್ಪ ಅಂತ ಕೇಳಿದ್ರೆ ದೇವರಿಗೆ ಯಾವಾಗ ಭಕ್ತನ ಮನ್ಯಾಗ ನಾ ಹೋಗಿ ಕೂತು ಊಟ ಮಾಡ್ಬೇಕು ಅನ್ನೋ ಹಂಬಲ ದೇವರಿಗೆ ಇರ್ಬೇಕ. ಹೌದು. ಭಕ್ತಗ ಯಾವಾಗ ದೇವ್ರ ನನ್ನ ಮನೆ ಒಳಗೆ ಕರೆಸ್ಕೊಳ್ಳಿರೋದು ಭಕ್ತನ ಹಂಬಲ ಇರಬೇಕ. ಯಾವಾಗ ದೇವರ ಮನಸ್ಸ ಭಕ್ತನ ಮನಸ್ಸ ಒಂದಾಗ್ತದ ನೋಡು ಅವಾಗ ಈ ಮನೆ ಒಳಗೆ ದೇವರ ಕಾಲಿಡ್ಲಕ್ ಸಾಧ್ಯದ. ಪುಣ್ಯಾತ್ಮರ ಅಲ್ಲಿ ತನ ದೇವರ ಕಾಲಿಡ್ಲಕ್ ಸಾಧ್ಯ ಇಲ್ಲ. ಹೌದು. ಹಂಗ ಇವತ್ತ ನಮ್ಮ ಸಂಗಪ್ಪಕವ್ರ ಮನಸ್ಸ ದೇವರ ಮನಸ್ಸ ಒಂದಾಗಿ ಕಾರ್ಯಕ್ರಮ ಕೂಡಿದ್ದಾಗೈತ್ರಿಪ್ಪ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಠ್ಠಲ ಗೌಡ್ರು, ನಮ್ಮ ಸಾಂಗ್ಲಿದಿಂದ ನಮ್ಮ ಬೀರು ಅಣ್ಣವರು, ಹೌದು, ಬಹಳ ಒಳ್ಳೆ ಕಲಾವಿದರು ಹಿರಿಯರು ಇಲ್ಲಿ ಆಗಮಿಸ್ಯಾರ. ಹೌದು ಕೇಳಬೇಕಂತ ಹೇಳಿ ಬಹುತೇಕ ನಮ್ಮ ಬೀರು ಅಣ್ಣವರು ನಮಗೆ ಪರಿಚಯ ಇದ್ದಿದ್ದಿಲ್ಲ. ಹೌದು. ನಮ್ಮ ಗುರುಗಳಿಗೆ ಆರಾಮಿಲ್ಲಾರ್ದಕ್ಕ ನಾವು ಸಾಂಗ್ಲಿಗೆ ಮಾತಾಡ್ಸಕ್ ಹೋಗಿದ್ದೆವು. ಸಾಂಗ್ಲಿಗೆ ಮಾತಾಡ್ಸಕ್ ಹೋಗಿ ನಮ್ಮ ಗೌಡ್ರನ್ನ ಮಾತಾಡ್ಸೋರಾಗ ಬೀರು ಅಣ್ಣವರು ಅಲ್ಲೇ ಇದ್ರ. ಅದೇ ಫಸ್ಟ್ ಅವ್ರ ಮುಖ ನಾನು ನೋಡಿದ್ದ. ಹೌದು. ಸರ್ ನಮ್ಮ ಮನೆಗಿಟ್ಟು ಹೈದ್ ಹೋಗಕತ್ರಿ ಬರ್ರಿ ತಿಳ್ಕೊಂಡ ನಾವ್ ಒಂದ್ 10-12 ಮಂದಿ ಇದ್ದೀವಿ ಪುಣ್ಯಾತ್ಮರೇ. ಅವರು ಸಾಂಗ್ಲಿ ಒಳಗ ಅದಾರ. ಹೌದು. 10-12 ಮಂದಿನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಬ್ಯಾಡ್ರಿ ಅಣ್ಣವ್ರು ನಾವು ಹೋಗ್ತೀವಿ ಅಂದೀವಿ ನಾವು. ಇಲ್ಲ ಸರ್ ಮನೆಗೆ ಹೋಗೋಣ ಚಾ ಕುಡ್ದ ನೀವು ಹೋಗಕತ್ರಿ ಬರ್ರಿ ತಿಳ್ಕೊಂಡು ನಮ್ಮನ್ನ ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ಹೋಗಿ ನಾವು ವಿಚಾರ ಮಾಡತ್ತಿದ್ದೇವೆ 10-12 ಮಂದಿ ಇಲ್ಲೆಲ್ಲ ಸಿಟಿ ಒಳಗೆ ಚಾಕ್ ಕರ್ಕೊಂಡು ಹೋಗ್ತಾರ. ಸುಮ್ಮನೆ ನಮ್ಮ ಊರಿಗೆ ನಾವು ಹೋಗೋಣ ಹಿಂಗ್ ಮಳಗ್ ಮಾತಾಡ್ತಿದ್ದೇವ್ರಿ. ನಾವ್ ಅಲ್ಲಿಗೆ ಹೋಗಿ ಕೈಕಾಲ ಮುಖ ತಕ್ಕೋರಿ ಜರ ಒಳಗ್ ಬರ್ರಿ ಅಂದ್ರೆ ಅವರು ಕೈಕಾಲ ಮುಖ ತಕೊಂಡು ಒಳಗ್ ಹೋದ್ರೆ ನಮ್ಮ ಜೀವಕ್ಕೆ ಅಂತ ಊಟ ಬೇಡ್ತಂದ್ರ ಅಂತ ಊಟ ಮಾಡಿಸಿಟ್ಟಿದ್ರು ಪುಣ್ಯಾತ್ಮರು. ಇದೆ ನಿಮ್ಮ ನಂದೂರು ಗ್ರಾಮದವ ಅಂತ ಊಟ ಎಲ್ಲಿ ಸಿಗ್ತೈತ್ರಿ? ಅದು ಎಲ್ಲರ ಬಲ್ಲಿನೂ ಅಂತ ಭಾವನಾ ಬರುದಿಲ್ಲ. ಹೌದು. ಅವರು ಆ ಭಗವಂತ ಬೀರ ದೇವರ ರೇವಣಸಿದ್ಧ ಮುತ್ತನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೇಮ ವಿಶ್ವಾಸ ಇಟ್ಟಾರ. ಆ ಭಗವಂತನು ಅವರಿಗೆ ಯಾವ ದಾರಿಲೇ ಕೊಡ್ಬೇಕ ಆ ದಾರಿಲೇ ಕೊಡ್ತಿರ್ತಾನ. ಖರೆ ಈ ಕೈಲೇ ಮಾಡಿದ ಈ ಕೈಗೆ ಗುರುತ ಆಲಾರ್ದಂಗ ಭಗವಂತ ಕೊಡ್ತಾನ. ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇವತ್ತಿನ ದಿವಸ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗಲಿ ಭಾಷಾಡ್ತಕ್ಕಂಥ ವಾದ್ಯಗಳಲ್ಲಾಗಲಿ ಅನೇಕ ತರ ಲೋಪದೋಷಗಳಾಗ್ತಾವ. ಆಗುವಂತ ತಪ್ಪು ಯಾವ ಪ್ರಕಾರವಾಗಿ ಬಾಜು ಇಡಬೇಕು ಅಂತ ಕೇಳಿದ್ರೆ ನಿಮ್ಮ ಮನೆ ಒಳಗೆ ನಿಮ್ಮ ಮಕ್ಕಳ ತಪ್ಪು ಮಾಡಿದಾಗ ಆ ತಪ್ಪು ಅನ್ನುವಂಥದ್ದು ಬಾಜು ಇಟ್ಟು ಒಪ್ಪನಂತ ಯಾವ ಪ್ರಕಾರವಾಗಿ ಸ್ವೀಕಾರ ಮಾಡ್ತಿರಲ್ಲ ಅದೇ ರೀತಿ ನಮ್ಮಲ್ಲಿ ಆಗುವಂತ ತಪ್ಪು ಅನ್ನುವಂಥದ್ದು ಬಾಜು ಇಟ್ಟು ಒಪ್ಪನಂತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು. ಏನ್ ಹೇಳ್ತಾರೆ? ನಂಬಲು ಮನವೇ ಹಂಬಲ ಬೇಡ. ಶ್ರೀ ಸಂಬನೊಲಿಮೆಗೆ ನಂಬಿಗೆ ಕಾರಣ. ದೇವರನ್ನ ನಂಬಿ ಜಗತ್ತದಾಗ ಯಾರು ಕೆಟ್ಟಿಲ್ಲ. ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು ಉಳಿದಿಲ್ಲ ಅಂತೇಳಿ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಇರ್ಲಿ ಬಹಳ ನಾವೇ ಮಾತಾಡುವಂತ ವಿಶೇಷ ಇಲ್ಲ. ಮತ್ತೆ ಮುಂದಿನ ಸಂಧಿಗೆ ಮಾತಾಡೋದ ನಮ್ಮ ಸರ್ಜೋಡಿ ಸಹ ಕಲಾವಿದರು ಈಗಾಗಲೇ ಬಂದಾರ. ಇಲ್ಲಿ ಯಾರು ಹಿರಿಯರು ಬಂದ ಒಂದು ವಿಷಯಗಳನ್ನ ಇಟ್ಟ ನೀವು ನಡೆಸ್ಕೊಂಡು ಹೋಗ್ರತ್ ಹೇಳಿ ಒಂದು ಯಾವ್ದಾರ ವಿಷಯ ಅಂದ್ರೆ ಟೀಕ್ ಆಗತ್ತ ನಮಗಂತೂ ಯಾರೇ ಬಂದ ನೀವು ಮೈಕಿ ಹೇಳಿ ಹಂಗಿಲ್ಲ ಅಲ್ಲಿ ಮಂದಿ ಹಿಂದೆ ಒತ್ತಡ ಕೊಡ್ರಿ. ಇರ್ಲಿ ಬಹಳ ಸಂತೋಷದ. ಹೌದು. ಇಲ್ಲಿ ಹಿರಿಯರ ಕಮಿಟಿ ಅವ್ರದೊಂದು ವಾದ ಏನದಪ್ಪ ಅಂತ ಕೇಳಿದ್ರೆ ಒಂದು ಗುರು ಇನ್ನೊಂದು
ಶಿಷ್ಯ ಶಿಷ್ಯ ಗುರು ಶಿಷ್ಯ ಅಂತಕ್ಕಂಥ ವಾದ ಅದ. ಹೌದು ಇದ್ರ ಒಳಗ ಹಾ ನಮ್ಮ ಮುರುಘಾನೂರದ ಚಂದ್ರು ಮಾಸ್ತರ ಯಾವ ವಿಷಯ ಹಿಡ್ಕೋತಾನ ಹಿಡ್ಕೊಂಡು ಬಿಟ್ಟಿರ್ತಕ್ಕಂಥ ವಿಷಯನ್ನ ಹಾ ನಾ ಎತ್ತಿ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಬಹಳ ಮಾತಾಡ್ಲಾರ್ದೇನೆ ಇಲ್ಲಿ ಎಲ್ಲಾ ನನ್ನ ತಾಯಿ ಬಳಗ ತಂದೆ ಬಳಗ ಬಹಳ ಚಂದ ಕೂಡ್ಯದ್ರಿಪ್ಪ. ಒಂದು ಮಾತು ಹೇಳ್ತೇನೆ, ತಮಗೆಲ್ಲರಿಗೆ ಜೀವನದೊಳಗೆ ನೆನಪಿರ್ಬೇಕ. ಎಂತ ಮಾತ್ರ ಏನ ನೆನಪಿರ್ಬೇಕಂತ ಕೇಳಿದ್ರೆ, ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ಜೋಪಾನ ಮಾಡ್ರ ತಿಳಿದ ಒಂದು ಮಾತದ ಪುಣ್ಯಾತ್ಮರ ಈ ನಂದೂರು ಗ್ರಾಮದೊಳಗೆ ಎಲ್ಲರೂ ನಡೆಸ್ಕೊಂಡು ಹೋಗ್ಬೇಕಂತೆ. ಸರ್, ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿಗೆ ಅವ್ರಿಗೆ ಯಾಕೆ ಜಾಕ್ ಮಾಡ್ಬೇಕ್ರಿ? ಹಂಗಾದ್ರೆ 70-80 ವಯಸ್ಸು ಹೋಗಿ ಕಣ್ಣು ಹೋಗಿ ಮೂಲಿ ಹಿಡಿದು ಕೂತಾವು. ಅವ್ರಿಗೆ ಯಾಕೆ ಜಾಕಿ ಮಾಡ್ಬೇಕು? ನಾವು ನೀವು ಸಣ್ಣ ಮಕ್ಕಳಿದ್ದಾಗ ನಮ್ಮ ತಾಯಿ ನಮ್ಮನ್ನ ಹೆಂಗ ಊಟ ಮಾಡಿಸಿ ಬೆಳೆಸಾಳ ಅಂತ ಕೇಳಿದ್ರೆ ಹೆಂಗ್ ಬೆಳೆಸ್ಯಾಳ್ರಿಪ್ಪ? ಗಂಗಾಳದಾಗ ಹಾಲ ಅನ್ನ ಹಾಕೊಂಡ ಹೌದು ತಾಯಿ ಮಗನಿಗೆ ಊಟ ಮಾಡ್ಸಕ ಬೆನ್ ಹತ್ತಾಳ. ಅವಾಗ ಸಣ್ಣ ಕೂಸ ಮುಂದೆ ಓಡ್ತದ ತಾಯಿ ಎತ್ತಾಳ. ಏನ್ತಾಳ್ರಿ? ಮಗ ಊಟ ಮಾಡ್ತೋ ಏನ ನಾಯಿಗೆ ಹಾಕಲು, ಊಟ ಮಾಡ್ತೋ ಏನ ಬೆಕ್ಕಿಗೆ ಹಾಕಲು, ನೀವ್ ಅಲ್ಲಂದ್ರೆ ನಾನೇ ಉಣ್ತೀನಿ ತಿಳ್ಕೊಂಡು ತಾಯಿ ಗಂಗಾಳದನ್ನ ತುತ್ತು ತಗೊಂಡು ಬಾಯಾಗ ಇಟ್ಕೊಂಡಂಗ ಮಾಡ್ತಾಳ. ಕರೆ ತಾಯಿ ಬಾಯಾಗ ತುತ್ತ ಇಟ್ಕೊಳ್ಳೋದಿಲ್ಲ. ಹೌದು ಖುಷಿಗೆ ಅಂಜಿಸ್ದಂಗ ಮಾಡಿ ತಾಯಿ ಹೊಟ್ಟೆ ತುಂಬ ಊಟ ಮಾಡಿಸಾಳ. ಪುಣ್ಯಾತ್ಮರೇ, ಹೌದು. ನಮ್ಮ ತಂದೆ ಹೆಂಗ ನಮ್ಮನ್ನ ಜಾಕ್ ಮಾಡ್ಯಾನ ಅಂತ ಕೇಳಿದ್ರೆ ಹೆಂಗ್ ಮಾಡ್ಯಾನ್ರಿಪ್ಪ? ಮಂಗಳವಾಡ ಬಜಾರಕ್ಕೆ ತಂದೆ ಹೊಂಟ ನಿತ್ತ. ಅವಾಗ 6 ವರ್ಷದ ಸಣ್ಣ ಮಗ ಹೊಸ್ತಲ ಹಾರಿ ಬಂದ ತಂದಿ ಕಿರಬ ಹಿಡ್ದ ತಾನ. ಯಪ್ಪ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನಿ ಅಂದ. ಏನಂದ್ರಿ ಅಪ್ಪ? ಅವಾಗ ತಂದೆ ಹೇಳ್ತಾನ, ಏನ್ ಹೇಳ್ತಾನ? ಮಗನ ಚೈತ್ರ ಮಾಸ ಕೆಟ್ಟ ಬಿಸಿಲದು. ಹೌದು. ನಿನ್ನ ಕಾಲ ಸುಟ್ಟ ಕಾಲಿಗೆ ಗುಳಿ ಬರ್ತಾವ ಮಗ, ನೀ ಬೆನ್ನ ಹತ್ತಿ ಬರಬೇಡ. ಹೌದು. ನೀ ಏನು ಬೇಡ್ತಿ ಬೇಡಿದ್ದೆ ನಾನು ನಿನಗೆ ತಂದು ಕೊಡ್ತೀನಿ ತಿಳ್ಕೊಂಡು ಮಗನ ಮನ್ಯಾಗ ಬಿಟ್ಟು ಮಂಗಳವಾಡ ಬಜಾರಕ್ಕೆ ಹೋಗಿ ಮಗ ಏನು ಬೇಡ್ತಾ ನೋಡು ಬೇಡಿದ್ದೆ ತಂದು ಬಾಯಾಂದ ತೆಗೆದ ಬಾಯಾಗ ಹಾಕಿ ತಂದೆ ಜೋಪಾನ ಮಾಡ್ಯಾನ. ಪುಣ್ಯಾತ್ಮರೇ, ಹೌದು. ನಾವು ನೀವು ಏನು ತಿಳ್ಕೊಬೇಕ? ಏನ್ ತಿಳ್ಕೊಬೇಕ್ರಿಪ್ಪ? 80-85 ವಯಸ್ಸ ತಾಯಿ ತಂದಿಗೆ ಆಯ್ತು. ಅವಾಗ ಮಕ್ಕಳು ಹೇಳ್ಬೇಕ. ಏನಂತ ಹೇಳ್ಬೇಕ್ರಿ? ತಾಯಿ ತಂದಿ ನನ್ನ ಸಂಸಾರಕ್ಕಾಗಿ, ಹೌದು, ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ. ಹೌದು. ಇನ್ನು ನೀವು ದುಡಿದಿ ಬೇಡ. ನೀವು ಏನು ಬೇಡ್ತೀರಿ ಬೇಡಿದ್ದೆ ನಾ ತಂದು ಕೊಡ್ತೀನಿ ತಿಳ್ಕೊಂಡ 30 ವಯಸ್ಸಾದ ಬಳಿಕ ಹಡದ ತಾಯಿ ತಂದಿನ ಮನ್ಯಾಗ ಬಿಟ್ಟು ಅವರು ಬೇಡಿದ್ದೆ ತಂದು ಬಾಯಿ